ಸ್ನೇಹಿತರೆ, ವೆಲ್ಕಮ್ ಟು ನಂದಿ ಟ್ರಾವೆಲಿಂಗ್ ಚಾನಲ್. ಕಳೆದ ವಿಡಿಯೋದಲ್ಲಿ ನಾವು ವಿಜಯನಗರದ ವೈಭೋಗದ ಬಗ್ಗೆ ತಿಳ್ಕೊಂಡ್ವಿ. ವಿರೂಪಾಕ್ಷ ದೇವಾಲಯ, ಗಣೇಶ ದೇವಾಲಯ ಅಂದರೆ ಸಾಸಿವೆ ಕಾಳು ಗಣೇಶ, ಕಳ್ಳೆಕಾಳು ಗಣೇಶ, ಕೃಷ್ಣ ಬಜಾರ್, ಕೃಷ್ಣ ದೇವಾಲಯ ಹಾಗೂ ವಿಜಯ ವಿಠಲ ದೇವಾಲಯ, ಹೀಗೆ ಹಲವಾರು ದೇವಾಲಯಗಳನ್ನು ನೋಡಿದ್ವಿ. ಅಲ್ಲಿ ನಮ್ಮ ಶಿಲ್ಪಿಗಳ ಕಲಾ ನೈಪುಣ್ಯತೆಯನ್ನು ನಾವು ಕಣ್ತುಂಬ ನೋಡಿದ್ವಿ. ಈ ದಿನ ನಾವು ಹೊರಡೋದು ಹಂಪಿಯ 2ನೇ ದಿನದ ಟ್ರಾವಲಲ್ಲಿ. ಆ್ಯಸ್ ಯೂಶುವಲ್ ಆಗಿ ಇವತ್ತು ಕೂಡ ನಾವು ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ಆಚೆ ಬಂದು ಆಟೋ ಬುಕ್ ಮಾಡ್ಕೊಬೇಕು. ನನ್ನ ಅದೃಷ್ಟ ಏನಂತಂದರೆ, ನಮ್ಮ ಪಕ್ಕದ ರೂಮಲ್ಲಿ ಒಂದು ಕೇರಳ ದಂಪತಿಯವರು ಬಂದಿದ್ದರು. ಅವ್ರ ಜೊತೆಗೆ ನಾನು ಶೇರ್ ಮಾಡಿಕೊಂಡು ಇವತ್ತು ಆಟೋ ಬುಕ್ ಮಾಡ್ಕೊತಾ ಇದ್ದೀನಿ. ಆಟೋಗೆ ಬಂದ್ಬಿಟ್ಟು 1400 ರೂಪಾಯಿ ಹೇಳಿದ್ರು. ಈ ದಿನ ನಾವು ಹೊರಡೋ ಪ್ಲೇಸು ತುಂಬ ಇಂಪಾರ್ಟೆಂಟು ಸ್ನೇಹಿತರೆ. ಅದರಲ್ಲಿ ಮೊದಲನೇದು ಬಂದ್ಬಿಟ್ಟು ಅಂಜನಾದ್ರಿ ಬೆಟ್ಟ, ಆಮೇಲೆ ಶಬರಿ ಗುಹೆ, ಹೀಗೆ ಹಲವಾರು ಇಂಪಾರ್ಟೆಂಟ್ ಪ್ಲೇಸ್ಗಳಿದೆ. ಬನ್ನಿ ನಮ್ಮ ಚಾನಲ್ನೊಳಗೆ ಟ್ರಾವೆಲ್ ಮಾಡೋಣ. ಈ ದಿನ ನಾವು ನೋಡೋ ಪ್ಲೇಸು ನಮ್ಮ ಹಿಂದೂಗಳಿಗೆ ತುಂಬ ಪವಿತ್ರವಾದ ದೇವಾಲಯ ಇರೋ ಪ್ಲೇಸು ಸ್ನೇಹಿತರೆ. ಪ್ರತಿಯೊಂದು ಹಳ್ಳಿಯಲ್ಲಿ, ಪಟ್ಟಣದಲ್ಲಿ, ರಾಜ್ಯದಲ್ಲಿ, ನಮ್ಮ ದೇಶದಲ್ಲಿ ಹಲವಾರು ಕಡೆ ಈತನ ವಿಗ್ರಹ ಪ್ರಜ್ವಲಿಸುವುದನ್ನು ನಾವು ನೋಡ್ತೀವಿ. ಅಂತಹ ಮಹಾವೀರ ಹನುಮನು ಹುಟ್ಟಿದ ಅಂಜನಾದ್ರಿ ಬೆಟ್ಟಕ್ಕೆ ಈ ದಿನ ಮೊದಲು ನಾವು ಭೇಟಿ ಕೊಡೋಣ. ಈ ಬೆಟ್ಟವನ್ನು ಹತ್ತಿ ಹನುಮನ ದರ್ಶನ ಮಾಡಿದವರಿಗೆ ಭೂತ ಪ್ರೇತಗಳಿಂದ, ಮಾಟ ಮಂತ್ರಗಳಿಂದ ಯಾವುದೇ ತೊಂದರೆ ಬರುವುದಿಲ್ಲ ಅಂತ ನಮ್ಮ ಪುರಾಣಗಳು ನಮಗೆ ತಿಳಿಸಿವೆ. ಅಂತಹ ಮಹಾವೀರ ಹನುಮನ ದರ್ಶನ ಮಾಡಿಕೊಂಡು ಬರೋಣ ಬನ್ನಿ ಸ್ನೇಹಿತರೆ. ಶ್ರೀರಾಮನ ಹೆಸರು ಈ ಭೂಮಿ ಮೇಲೆ ಇರೋವರೆಗೂ ಹನುಮನ ಹೆಸರು ಇದ್ದೇ ಇರುತ್ತೆ ಸ್ನೇಹಿತರೆ. ಹನುಮನ ಹೆಸರು ಇರೋವರೆಗೂ ರಾಮಾಯಣದ ಕತೆ ಈ ಭೂಮಿ ಮೇಲೆ ಇದ್ದೇ ಇರುತ್ತೆ ಸ್ನೇಹಿತರೆ. ಇದರಲ್ಲಿ ಎರಡು ಮಾತಂತೂ ಇಲ್ಲ ಸ್ನೇಹಿತರೆ. ಈ ಅಂಜನಾದ್ರಿ ಬೆಟ್ಟಕ್ಕೆ ಹೋಗೋಕ್ಕಿಂತ ಮೊದಲೇ ನಮಗೆ ರಸ್ತೆಯ ಎರಡು ಬದಿಯಲ್ಲೂ ಅಂಗಡಿಗಳಿದೆ. ಈ ಅಂಗಡಿಗಳಲ್ಲಿ ನಮಗೆ ಮೇಲೆ ಬೇಕಾದಂಥ, ಪೂಜೆಗೆ ಬೇಕಾದಂಥ ಸಾಮಾನುಗಳು ಇಲ್ಲೇ ದೊರೆಯುತ್ತೆ ಸ್ನೇಹಿತರೆ. ಇಲ್ಲೇ ತಗೊಬೇಕು. ಮೇಲ್ಗಡೆ ಯಾವ ರೀತಿಯಾದ ಅಂಗಡಿಗಳು ಇಲ್ಲ ಸ್ನೇಹಿತರೆ. ನಾವು ಈ ಬೆಟ್ಟನ ಹತ್ತಬೇಕಾದ್ರೆ ಸುಮಾರು ಈ ಬೆಟ್ಟದಲ್ಲಿ 575 ಸ್ಟೆಪ್ಸ್ ಇದೆ ಸ್ನೇಹಿತರೆ. ಇಲ್ಲಿ ಬರಿಗಾಲಲ್ಲೇ ನಾವು ಹತ್ಕೊಂಡು ಹೋಗಬೇಕು ಸ್ನೇಹಿತರೆ. ಏಕೆಂದರೆ ಇದು ತುಂಬ ಪವಿತ್ರವಾದ ಪುಣ್ಯಕ್ಷೇತ್ರ ಆಗಿರೋದ್ರಿಂದ ನಾವು ಇದನ್ನು ಬರಿಗಾಲಲ್ಲೇ ಹತ್ಕೊಂಡು ಹೋಗಬೇಕು ಸ್ನೇಹಿತರೆ. ಬೇಸಿಗೆ ಟೈಮಲ್ಲಿ ನೀವು ಒಂದು ವೇಳೆ ಹೋಗೋದಾದರೆ ನೀವು ಸ್ವಲ್ಪ ಬೇಗನೆ ಹೋಗಬೇಕು ಸ್ನೇಹಿತರೆ. ಯಾಕಂದರೆ 11 ಗಂಟೆ ಮೇಲೆ ಈ ಸ್ಟೆಪ್ಸ್ ಹತ್ತೋಗಿ ಬಿಡಲ್ಲ. ಕಾರಣ ಏನು ಅಂತಂದರೆ, ಈ ಮೆಟ್ಲುಗಳೆಲ್ಲ ತುಂಬ ಬಿಸಿ ಬಂದ್ಬಿಟ್ಟಿರುತ್ತೆ. ನೀವು ಕೂಡ ಹೆಜ್ಜೆ ಇಡೋದು ಕೂಡ ಕಷ್ಟ ಆಗುತ್ತೆ. ಆದ್ದರಿಂದ ಅವರು ಬೇಸಿಗೆ ಟೈಮಲ್ಲಿ 11 ಗಂಟೆಗೆ ಸ್ಟಾಪ್ ಮಾಡ್ತಾರೆ ಸ್ನೇಹಿತರೆ. ಒಂದು ವೇಳೆ 11 ಗಂಟೆಗೆ ಅವರು ನಿಮ್ಮನ್ನು ಮೆಟ್ಲತ್ತಕ್ಕೆ ಬಿಡದಿರ ಸ್ಟಾಪ್ ಮಾಡಿದ್ರೆ ಮತ್ತೆ ಸಂಜೆ 4 ಗಂಟೆಗೆ ಅವರು ಮತ್ತೆ ನಿಮ್ಮನ್ನು ಮೆಟ್ಲತ್ತಕ್ಕೆ ಬಿಡ್ತಾರೆ ಸ್ನೇಹಿತರೆ. ಆಗ ನೀವು ಹೋಗಿ ದೇವರ ದರ್ಶನ ಮಾಡ್ಕೊಂಬರ್ಬೋದು ಸ್ನೇಹಿತರೆ. ಪರಮ ಪವಿತ್ರವಾದ ಈ ಹನುಮನ ದೇವಾಲಯದಲ್ಲಿ ದೇವರ ಫೋಟೋವನ್ನು ತೆಗೆಯೋದಕ್ಕೆ ಬಿಡೋದಿಲ್ಲ ಸ್ನೇಹಿತರೆ. ಬಟ್ ನನ್ನ ಚಾನಲಲ್ಲಿ ತುಂಬ ವಯಸ್ಸಾದವರು ಇರೋದ್ರಿಂದ ಅವರು ಈ ದೇವಸ್ಥಾನಕ್ಕೆ ಹತ್ತು ಬರೋದಕ್ಕಾಗೋದಿಲ್ಲ ಅಂತ ಕೇಳಿ ರಿಕ್ವೆಸ್ಟ್ ಮಾಡಿಕೊಂಡು ಅವ್ರ ಹತ್ರ ನಾನು ಈ ಹನುಮನ ಫೋಟೋನ ಹಾಕ್ತಾಯಿದ್ದೀನಿ ಸ್ನೇಹಿತರೆ. ದಯವಿಟ್ಟು ಎಲ್ಲರೂ ಅಲ್ಲಿಂದನೇ ನಮಸ್ಕಾರ ಮಾಡಿಕೊಡಿ. ಸ್ನೇಹಿತರೆ, ನಮ್ಮ ಆಂಜನೇಯ ಸ್ವಾಮಿಯ ದರ್ಶನವಾದ ಮೇಲೆ ನಾವಿಲ್ಲಿ ಆಚೆ ಬಂದು ನಿಂತ್ಕೊಂಡು ನೋಡಿದ್ರೆ ವ್ಯೂ ಪಾಯಿಂಟು ತುಂಬ ಸುಂದರವಾಗಿ ಕಾಣಿಸುತ್ತೆ ಸ್ನೇಹಿತರೆ. ದೂರದಲ್ಲಿ ಕಾಣಿಸುವ ಬೆಟ್ಟ ಗುಡ್ಡಗಳು ನಮ್ಮನ್ನು ಅದರತ್ತ ಸೆಳೆಯುತ್ತೆ ಸ್ನೇಹಿತರೆ.
ಚಿಕ್ಕ ವಯಸ್ಸಲ್ಲಿ ನಮ್ಮ ಹನುಮ ಮಹಾಪ್ರಭು ಈ ಬೆಟ್ಟಗುಡ್ಡಗಳ ಮೇಲೆಲ್ಲ ಆಟ ಆಡಿದರು ಅಂತ ಇಲ್ಲಿನ ಪೂಜಾರಿಯವರು ನಮಗೆ ತಿಳಿಸಿದ್ದಾರೆ ಸ್ನೇಹಿತರೆ. ಹನುಮನ ದರ್ಶನವಾದ ನಂತರ ನಾವಿಲ್ಲಿಂದ ನಿಧಾನವಾಗಿ ಈ ಸ್ಟೆಪ್ಸ್ ಎಲ್ಲ ಹಿಡ್ಕೊಂಡು ಕೆಳಗೋದ್ರೆ ಅಲ್ಲಿಂದ ನಮ್ಮನ್ನು ಸೀದಾ ಶಬರಿ ಗುಹೆಗೆ ಕರ್ಕೊಂಡು ಹೋಗ್ತಾರೆ ಸ್ನೇಹಿತರೆ. ಇಲ್ಲಿಂದ ಒಂದು 1/2 ಅವರ್ ಜರ್ನಿ ಆಗುತ್ತೆ ಸ್ನೇಹಿತರೆ. ಬನ್ನಿ ನಾವೀಗ ಶಬರಿ ಗುಹೆಗೆ ಹೋಗಿ ನೋಡೋಣ ಸ್ನೇಹಿತರೆ. ಈ ಶಬರಿ ಗುಹೆ ಹತ್ರ ನಾವು ಬಂದಿದ ತಕ್ಷಣ ನಮ್ಮ ರೈಟ್ ಸೈಡಿಗೆ ಒಂದು ಕೊಳ ಕಾಣಿಸ್ತಿದೆ ಸ್ನೇಹಿತರೆ. ಈ ಕೊಳದಲ್ಲಿ ತುಂಬ ನೀರಿದ್ದು ಇಲ್ಲಿ ಬೋರ್ಡ್ ಕೂಡ ಹಾಕಿದ್ದಾರೆ ಸ್ನೇಹಿತರೆ. ಈ ಕೊಳದಲ್ಲಿ ಯಾರು ಕಾಲಿಡಬೇಡಿ ಅಂತ, ಏಕೆಂದರೆ ಈ ಕೊಳದಲ್ಲಿ ಮೊಸಳೆಗಳು ಇವೆ ಅಂತ ಅವ್ರು ಬೋರ್ಡ್ ಹಾಕಿದ್ದಾರೆ ಸ್ನೇಹಿತರೆ. ದಯವಿಟ್ಟು ಯಾರು ಕೊಳದಲ್ಲಿ ಇಳಿಯೋ ಸಾಹಸ ಮಾಡಬೇಡಿ. ಆಮೇಲೆ ಈ ಕೊಳದ ಆಪೋಸಿಟಲ್ಲಿ ಅಂದರೆ ನಮ್ಮ ಲೆಫ್ಟ್ ಸೈಡಲ್ಲಿ ಇಲ್ಲೊಂದು ಗವಿ ಥರ ಕಾಣಿಸ್ತಾ ಇದೆ. ಈ ಗವಿಯಲ್ಲೇ ಶಬರಿ ಅವರು ಅನೇಕ ಕಾಲಗಳು ಶ್ರೀರಾಮನಿಗೋಸ್ಕರ ಕಾಯ್ತಾ ಇದ್ದರು ಅಂತ ಹೇಳ್ಬಿಟ್ಟು ಇಲ್ಲಿನ ಜನರು ನಮ್ಗೆ ತಿಳಿಸ್ತಾರೆ ಸ್ನೇಹಿತರೆ. ಈ ಸ್ಥಳ ಆದಮೇಲೆ ನಮ್ಮನ್ನು ಸೀದಾ ಆನೆಗೊಂದಿಗೆ ಕರ್ಕೊಂಡು ಹೋಗ್ತಾರೆ. ಈ ಆನೆಗೊಂದಿಯಲ್ಲಿ ಆದಿಶಕ್ತಿ ದೇವಸ್ಥಾನ ಅಂದರೆ ಅಮ್ಮನವರ ದೇವಸ್ಥಾನ ಇದೆ. ತುಂಬ ಪವರ್ಫುಲ್ ಆದ ದೇವಸ್ಥಾನ ಸ್ನೇಹಿತರೆ. ಈ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ದೇವರನ್ನು ದರ್ಶನ ಮಾಡ್ಕೊಳ್ಳೋಣ. ಇಲ್ಲಿ ನಿಮಗೇನಾರ ಮುಡುಪು ಕಟ್ಟೋದಿದ್ದರೆ ಇಲ್ಲೊಂದು ಮರ ಇದೆ, ಆ ಮರದಲ್ಲಿ ಮುಡುಪು ಕಟ್ಕೊಬೋದು ಸ್ನೇಹಿತರೆ. ಇಲ್ಲಿ ಈ ದೇವಸ್ಥಾನದಲ್ಲಿ ವರ್ಷಕ್ಕೊಮ್ಮೆ ವಿಶೇಷವಾದ ಜಾತ್ರೆ ನಡೆಯುತ್ತೆ ಸ್ನೇಹಿತರೆ. ತುಂಬ ಜನ ಬಂದು ಸೇರ್ತಾರೆ ಸ್ನೇಹಿತರೆ. ಇನ್ನೊಂದು, ಈ ದೇವಸ್ಥಾನದಲ್ಲಿ ಪ್ರತಿನಿತ್ಯ ಅನ್ನದಾಸೋಹಭವನ ಇದ್ದೇ ಇರುತ್ತೆ ಸ್ನೇಹಿತರೆ. ಇಲ್ಲಿಂದ ಸುಮಾರು 600 ಮೀಟರ್ ನಾವು ಮುಂದೆ ಸಾಗಿದರೆ ನಮಗೆ ವಾಲಿ ಕಿಲಾ ಅನ್ನೋ ಪ್ಲೇಸ್ ಸಿಗುತ್ತೆ. ಈ ವಾಲಿ ಕಿಲಾ ಅಂದರೆ ವಾಲಿ ಗುಹೆ ಅಂತಲೂ ಕರೀತಾರೆ. ಈ ವಾಲಿ ಗುಹೆಯಲ್ಲಿ ಆಗಿನ ವಾನರ ಜಾತಿಗೆ ಸೇರಿದ ವಾಲಿಯು ತನ್ನ ಭಂಡಾರವನ್ನು ಇಲ್ಲಿ ಅಡಗಿಸಿ ಇಟ್ಟಿದ್ದನೆಂದು ಇಲ್ಲಿಯ ಸ್ಥಳೀಯರು ನಮಗೆ ತಿಳಿಸಿದರು. ನಾವಿವಾಗ ದುರ್ಗಾದೇವಿ ಬೆಟ್ಟದಿಂದ ರಂಗನಾಥ ಸ್ವಾಮಿ ದೇವಸ್ಥಾನಕ್ಕೆ ಹೊರಡ್ತಾ ಇದ್ದೀವಿ. ಶ್ರೀ ರಂಗನಾಥೇಶ್ವರ ಸ್ವಾಮಿ ದೇವಸ್ಥಾನ ಈ ದುರ್ಗಾದೇವಿ ಬೆಟ್ಟದಿಂದ ಸುಮಾರು 1.5 ಕಿಲೋಮೀಟರ್ ಡಿಸ್ಟೆನ್ಸ್ ಆಗುತ್ತೆ. ಈ ದೇವಾಲಯವನ್ನು ವಿಜಯನಗರದ ರಾಜರು 14ನೇ ಶತಮಾನದಲ್ಲಿ ಕಟ್ಟಿದರು ಅಂತ ಇಲ್ಲಿನ ಪೂಜಾರಿಗಳು ನಮಗೆ ತಿಳಿಸಿದರು. ರಂಗನಾಥ ಸ್ವಾಮಿ ದೇವಸ್ಥಾನದ ಎದುರುಗಡೆನೇ ಸುಮಾರು 100 ಮೀಟ್ರಲ್ಲಿ ನಮಗೆ ಗಗನ್ ಮಹಲ್ ಅನ್ನೋ ಒಂದು ಪ್ಯಾಲೇಸ್ ಇದೆ. ಈ ಪ್ಯಾಲೇಸು ಬೆಳಗ್ಗೆ 9 ಗಂಟೆಯಿಂದ ಸಂಜೆ 6 ಗಂಟೆವರೆಗೂ ತೆರೆದಿರುತ್ತೆ. ಒಂದು ವ್ಯಕ್ತಿಗೆ 10 ರೂಪಾಯಿ ಟಿಕೆಟ್ ಚಾರ್ಜ್ ಮಾಡ್ತಾರೆ. 16ನೇ ಶತಮಾನದಲ್ಲಿ ಈ ಪ್ಯಾಲೇಸು ಇಂಡೋ ಇಸ್ಲಾಮಿಕ್ ಶೈಲಿಯಲ್ಲಿ ಕಟ್ಟಿದ್ದಾರೆ. ವಿಜಯನಗರದ ಕಾಲದ ಈ ಅರಮನೆ ತುಂಬ ಸುಂದರವಾಗಿದೆ. ನಾವು ಈ ಪ್ಯಾಲೇಸ್ಗೆ ಹೋದಾಗ
ಈ ಪ್ಯಾಲೇಸು ಅದೇನೋ ರಿಪೇರಿ ಕೆಲಸ ಮಾಡ್ತಾಯಿದ್ರು. ಆದ್ದರಿಂದ ನಾವು ಪ್ಯಾಲೇಸ್ ಒಳಗೆ ಹೋಗೋಕ್ಕಾಗಿಲ್ಲ. ಆದ್ದರಿಂದ ನಾವು ಇಲ್ಲಿಂದ ಮುಂದೆ ಸಾಗಿ ನವಬೃಂದಾವನ ಅಂತ ಒಂದು ಪ್ಲೇಸ್ ಬರುತ್ತೆ, ಆ ಪ್ಲೇಸ್ನ ನೋಡೋಕ್ಕೆ ಹೋದ್ವಿ. ತುಂಬ ಸುಂದರವಾದ ಪ್ಲೇಸು ಸ್ನೇಹಿತರೆ ಇದು. ನೀವು ಹಂಪಿಗೆ ಟ್ರಿಪ್ ಬಂದರೆ ಈ ನವಬೃಂದಾವನ ಮಾತ್ರ ಮಿಸ್ ಮಾಡ್ಕೊಬೇಡಿ. ಈ ನವಬೃಂದಾವನ ನೀವು ನೋಡಬೇಕಂತಂದರೆ ನಿಮಗೆ ನದಿ ಅಡ್ಡ ಬರುತ್ತೆ. ಇಲ್ಲಿ ಬೋಟಿನ ವ್ಯವಸ್ಥೆ ಇದೆ. ಈ ಬೋಟಲ್ಲಿ ಒಂದು ವ್ಯಕ್ತಿಗೆ 100 ರೂಪಾಯಿ ಟಿಕೆಟ್ ಚಾರ್ಜ್ ಮಾಡ್ತಾರೆ. ಒಂದು 10 ನಿಮಿಷದಲ್ಲಿ ನಿಮ್ಮನ್ನು ಕರ್ಕೊಂಡೋಗಿ ಆಚೆ ದಡದಲ್ಲಿ ಬಿಡ್ತಾರೆ. ಅಲ್ಲಿಂದ ನಾವು ಬೈ ವಾಕ್ ಹೋಗಬೇಕು. ಆದರೆ ಪ್ಲೇಸ್ ಮಾತ್ರ ತುಂಬ ಬ್ಯೂಟಿಫುಲ್ ಆಗಿರುತ್ತೆ ಸ್ನೇಹಿತರೆ, ದಯವಿಟ್ಟು ಮಿಸ್ ಮಾಡ್ಕೊಬೇಡಿ. ಈ ದಡದಲ್ಲಿ ಇಳ್ಕೊಂಡು ನಾವು ಸುಮಾರು ಒಂದು 500-600 ಮೀಟ್ರ್ ನಡ್ಕೊಂಡು ಮುಂದಕ್ಕೆ ಹೋದರೆ ನಮಗೆ ಇಲ್ಲಿ ನವಬೃಂದಾವನ ಪ್ಲೇಸ್ ಸಿಗುತ್ತೆ ಸ್ನೇಹಿತರೆ. ಅಲ್ಲಲ್ಲಿ ಬಂಡೆಗಳ ಮೇಲೆ ನಮಗೆ ಆರೋ ಮಾರ್ಕ್ ಕೊಟ್ಟಿರ್ತಾರೆ. ಈ ಆರೋ ಮಾರ್ಕ್ನ ಫಾಲೋ ಮಾಡಿಕೊಂಡು ನಾವು ಮುಂದೆ ಸಾಗ್ತಾಯಿದ್ರೆ ಒಂದು 10-15 ನಿಮಿಷದಲ್ಲಿ ನಮಗೆ ಈ ನವಬೃಂದಾವನ ಪ್ಲೇಸು ಸಿಗುತ್ತೆ ಸ್ನೇಹಿತರೆ. ಸ್ನೇಹಿತರೆ, ಈ ನವಬೃಂದಾವನ ನೋಡಿದ ಮೇಲೆ ನಾವು ವಾಪಸ್ ಬರೋವಾಗ ಒಂದು ಇಂಪಾರ್ಟೆಂಟ್ ಪ್ಲೇಸ್ಗೆ ಹೋಗಬೇಕು. ಆ ಪ್ಲೇಸ್ ಯಾವುದಂತಂದರೆ ಚಿಂತಾಮಣಿ ಅಂದ್ಬಿಟ್ಟು. ಈ ಪ್ಲೇಸ್ ಬಂದ್ಬಿಟ್ಟು ರಾಮಾಯಣದಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿದ ಪ್ಲೇಸ್ ಇದು. ಏಕೆಂದರೆ ವಾಲಿ ಸುಗ್ರೀವ ಇವರಿಬ್ಬರು ಮಲ್ಲಯುದ್ಧ ಮಾಡುತ್ತಿರಬೇಕಾದರೆ ಶ್ರೀರಾಮಚಂದ್ರ ಪ್ರಭುವು ವಾಲಿಯನ್ನು ಬಾಣ ಬಿಟ್ಟು ಕೊಲ್ಲಬೇಕಾಗಿತ್ತು. ಆದರೆ ಅವರಿಬ್ಬರ ಆಕಾರ ರೂಪ ಒಂದೇ ರೀತಿ ಇರುವುದರಿಂದ ಶ್ರೀರಾಮಚಂದ್ರನಿಗೆ ಯಾರನ್ನು ಕೊಲ್ಲಬೇಕು ಅಂತ ಸ್ವಲ್ಪ ಹೊತ್ತು ಚಿಂತೆಗೊಳಗಾಗಿ ಈ ಸ್ಥಳದಲ್ಲಿ ಕುಳಿತು ಬಿಡುತ್ತಾರೆ. ಆದ್ದರಿಂದ ಈ ಸ್ಥಳಕ್ಕೆ ಚಿಂತಾಮಣಿ ಅಂತ ಹೆಸರು ಬಂತು ಎಂದು ಹಿರಿಯರು ಹೇಳ್ತಾರೆ. ಹಂಪಿಯ ಸೊಬಗನ್ನು ನೋಡೋಕ್ಕೆ ಬಂದ ನಮಗೆ ಇಲ್ಲಿ ನಮ್ಮ ರಾಮಾಯಣದ ನಂಟಿರುವ ಈ ಪುಣ್ಯಕ್ಷೇತ್ರವನ್ನು ನೋಡುವ ಭಾಗ್ಯ ಸಿಕ್ತು. ಇದಲ್ಲದೆ ಇಲ್ಲಿ ನವಬೃಂದಾವನವನ್ನು ನೋಡುವ ಭಾಗ್ಯನೂ ಸಿಕ್ತು. ಇದುವರೆಗೂ ನನ್ನ ಚಾನಲನ್ನು ಸಂಪೂರ್ಣವಾಗಿ ನೋಡಿದ್ದ ನನ್ನ ಎಲ್ಲ ಸ್ನೇಹಿತರಿಗೂ ನನ್ನ ಧನ್ಯವಾದಗಳನ್ನು ತಿಳಿಸ್ತಾ, ನನ್ನ ಚಾನಲನ್ನು ಹೊಸದಾಗಿ ನೋಡ್ತಾ ಇರೋ ಸ್ನೇಹಿತರಿಗೆ ನನ್ನ ರಿಕ್ವೆಸ್ಟ್ ಏನಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ಕೊತ ಇವತ್ತಿನ ಈ ಎಪಿಸೋಡನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.